ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಅಥವಾ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಏನು ಕೊಡ್ತಾ ಇದ್ದೇನೆ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್, ನಿಮಗೆ ರ್ಯಾಂಕ್ ವೇರಿಯೇಷನ್ಸ್ಗಳು ತುಂಬ ಆಗುತ್ತೆ. ಅದು ಕಾಮಿಡಿಕೆಯಲ್ಲಿ ಕೂಡ ತುಂಬ ವೇರಿಯೇಷನ್ಸ್ಗಳಾಗುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ನಿಮ್ಗೆ ಹೇಗೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಕಾಮಿಡಿಕೆ ಅನ್ನೋದು ಎಷ್ಟು ಪ್ಲಸ್ ಆಗುತ್ತೆ ಅಂತ ಹೇಳ್ತೇನೆ. ಈವನ್ ಕರ್ನಾಟಕ CET ಕೂಡ ನಿಮಗೆ ಇದಾಗುತ್ತೆ, ಏನು ಪ್ಲಸ್ ಆಗುತ್ತೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ. ಬಟ್ ಕಂಪ್ಯಾರಿಟಿವ್ಲಿ ನಿಮಗೆ ಕಾಮಿಡಿಕೆಯಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇದೆ ಸ್ಟೂಡೆಂಟ್ಸ್. ವೈ? ಬಿಕಾಸ್ ಇನ್ನು ಕಾಮಿಡಿಕೆಯಲ್ಲಿ ನಮಗೆ ಜಾಸ್ತಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಕಾಮಿಡಿಕೆಯಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಹೆಚ್ಚಿನ ಸ್ಟೂಡೆಂಟ್ಸ್ಗಳು KCET ಇರ್ತಾರೆ. KCET ಜಾಸ್ತಿ ಕರ್ನಾಟಕ ಸ್ಟೂಡೆಂಟ್ ಇರ್ಲಿಕ್ಕೆ ಹೋಗಿ, ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಇರ್ಲಿಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ವೇರಿಯೇಷನ್ಸ್ಗಳು ಬಿಗ್ ನಂಬರಲ್ಲಿ ಆಗೋದಿಲ್ಲ, ಬಟ್ ಆಗುತ್ತೆ. ಆಯ್ತಾ? ಇನ್ ಕೇಸ್ ಆಫ್ ಕಾಮಿಡಿಕೆಯಲ್ಲಿ ನಾನು ಹೇಳ್ತೇನೆ ನೋಡಿ, ತುಂಬ ವೇರಿಯೇಷನ್ಸ್ಗಳಾಗುತ್ತೆ. ಓಕೆ, ಅದ್ರ ಬಗ್ಗೆ ನಾನು ಇವತ್ತೊಂದು ವಿಡಿಯೋನ ಮಾಡ್ತೇನೆ. 5-10 ಮಿನಿಟ್ಸ್ ಇರುತ್ತೆ ಅಷ್ಟೇ. ಆಯ್ತಾ? ಅದಕ್ಕೂ ಮುಂಚೆ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು ಕಾಮಿಡಿಕೆ 2024 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಆಯ್ತಾ? ಈಗ ಆಲ್ರೆಡಿ PDF ಅನ್ನು ಶೇರ್ ಮಾಡಿದ್ದೇನೆ. ಎಲ್ಲರಿಗೂ PDF ಶೇರ್ ಆಗಿದೆ. ಆ PDF ಶೇರ್ ಆದ ನಂತರ ಎಲ್ಲರೂ ಅದನ್ನು ಲಿಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಲಿಸ್ಟ್ ಮಾಡಿದ ನಂತರ ಅಗೇನ್ ನಾನು ಆ ಲಿಸ್ಟಲ್ಲಿ ಏನಾದರೂ ರೀಆರ್ಡರಿಂಗ್ ಮಾಡಲಿಕ್ಕಿದ್ರೆ ಅದು ನಾಳೆಯಿಂದ ಪರ್ಸನಲ್ ಕೌನ್ಸಿಲಿಂಗ್ ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಆಲ್ರೆಡಿ ಆಗಿದೆ, ಉಳಿದೇ ಇದ್ದವರಿಗೂ ನಾಳೆ ಕಂಟಿನ್ಯೂ ಆಗುತ್ತೆ. ಅದ್ರ ಜೊತೆ ಯಾರಾದ್ರೂ ಆ್ಯಡ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇಟ್ಸ್ ಅ ಪರ್ಸನಲ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್. ಆಯ್ತಾ? ಈಗ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಇದು ಯಾರಿಗೆ ಕೇಳಿದರೆ KKR ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ. ಆಯ್ತಾ? ಇದನ್ನು ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಹೇಳ್ತಾ ಇದ್ದಿದ್ರು, ಈಗ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ದೆಲ್ಲ ಬರುತ್ತೆ ಹೇಳಿ? ಬೀದರ್, ಬೆಳ್ಳಾರಿ, ರಾಯಚೂರು, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ. ಓಕೆ, ಸೊ ಇದೆಲ್ಲ ನಿಮ್ಮದು ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಬರುತ್ತೆ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಇಡ್ತೇನೆ ಸ್ಟೂಡೆಂಟ್ಸ್. ಟಾಪ್ ಕಾಲೇಜ್ ಇದು ಎಷ್ಟು ವೇರಿಯೇಷನ್ಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೇನೆ ನೋಡಿ. ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕರ್ನಾಟಕದ ನಂಬರ್ 1 ಕಾಲೇಜು. 2023 ಕಾಮಿಡಿಕೆ ಇದು ಕಟ್ ಆಫ್ ನಾನು ಹೇಳ್ತಾ ಇರೋದು. ಫಸ್ಟ್ ರೌಂಡ್ ಕಟ್ ಆಫ್, ಫಸ್ಟ್ ರೌಂಡ್. ಓಕೆ, ಫಸ್ಟ್ ರೌಂಡಲ್ಲಿ ನಿಮಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ವಾ? ಹಾಂ, RVಗೂ ಮುಂಚೆ BMS ಇದೆಲ್ಲ ನೀವೇ BMS ಹೇಳ್ತೇನೆ ನೋಡಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಒಳ್ಳೆ ಟಾಪ್ ಕಾಲೇಜು. ದಿಸ್ ಆಲ್ಸೋ ಒನ್ ಆಫ್ ದ ಟಾಪ್ ಕಾಲೇಜು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಓಕೆ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಜನರಲ್ ಮೆರಿಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಎಷ್ಟಕ್ಕಾಗಿದೆ, ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಎಷ್ಟಿಗಾಗಿದೆ ಅಂತ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1317 ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ 6177. ಸ್ವಲ್ಪ ಥಿಂಕ್ ಮಾಡಿ ಸ್ಟೂಡೆಂಟ್ಸ್, ಕಾಮಿಡಿಕೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹತ್ರ 4,000 to 5,000 ಡಿಫ್ರೆನ್ಸ್ ಇದೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಕಲ್ಯಾಣ ಕರ್ನಾಟಕ. ದಟ್ ಟು ಇನ್ ಅ ಟಾಪ್ ಕಾಲೇಜ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಟಾಪ್ ಕಾಲೇಜ್ ಅಲ್ವಾ? BMS ಈಸ್ ಒನ್ ಆಫ್ ದ ಟಾಪ್ ಕಾಲೇಜು. ಈಗ ನಿಮಗೆ RV ಕಾಲೇಜ್ ಇದೆ ಹೇಳ್ತೇನೆ ನೋಡಿ. RV ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇದೆ. GM KKR ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. RVಯಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಸ್ಟೂಡೆಂಟ್ಸ್ ಇದು 428 ಆಗಿದೆ. ಯಾರಿಗೆ? ಜನರಲ್ ಮೆರಿಟ್ ಸ್ಟೂಡೆಂಟಿಗೆ. ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ 3241 ಆಗಿದೆ. ಅಂದರೆ ನೋಡಿ, ಅರೌಂಡ್ 2500. ಟಾಪ್ 1 ಕಾಲೇಜಲ್ಲೇ ಅರೌಂಡ್ 3000ವರೆಗೂ ಕೂಡ ಡಿಫ್ರೆನ್ಸ್ ಇದೆ. ಆಯಿತಾ? ಇನ್ನು ನಿಮಗೆ ಸ್ವಲ್ಪ ಟಾಪ್ ಮುಂದಿದೆ ಹೇಳ್ತೇನೆ ನೋಡಿ, ಜಾಸ್ತಿ ಇದು ಬೇಡ. ಟಾಪ್ 10 ಮೇಲ್ಗಡೆ ಕಾಲೇಜ್ ಹೇಳ್ತೇನೆ ನೋಡಿ. ಒಂದು BGS, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. BGS ಕಾಲೇಜಲ್ಲಿ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ನೋಡಿ, ಜನರಲ್ ಮೆರಿಟಿಗೆ ಮತ್ತು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟಿಗೆ ಹೇಳ್ತಾ ಇರೋದು. ಜನರಲ್ ಮೆರಿಟ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 39,000 ಆಗಿದೆ. KKR ಅವರಿಗೆ 69,830 ಆಗಿದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. 30,000 ಡಿಫ್ರೆನ್ಸ್ ಇದೆ ಬಿಟ್ವೀನ್ ಜನರಲ್ ಮೆರಿಟ್ ಸ್ಟೂಡೆಂಟ್ ಆ್ಯಂಡ್ KKR. ಸೊ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ಇದು ನಾನು ಹೇಳ್ತಾ ಇರೋದು ಕಾಮಿಡಿಕೆಯಲ್ಲಿ. CETಯಲ್ಲೂ ಕೂಡ ನಿಮಗೆ ಡಿಫ್ರೆನ್ಸ್ ಆಗಿ ಆಗುತ್ತೆ. 100% ಡಿಫ್ರೆನ್ಸ್ ಆಗುತ್ತೆ. ಟಾಪ್ ಕಾಲೇಜಲ್ಲಿ ಜಾಸ್ತಿ ಡಿಫ್ರೆನ್ಸ್ಗಳಾಗದೇ ಇದ್ರೂ ಕೂಡ ಒಂದು 1 to 2K ಅಂತೂ ಡಿಫ್ರೆನ್ಸ್ ಆಗುತ್ತೆ KCETಯಲ್ಲಿ. ಆಯಿತಾ? ಕಲ್ಯಾಣ ಕರ್ನಾಟಕ ಮತ್ತು ಜನರಲ್ ಮೆರಿಟ್. ಟಾಪ್ 10 ಮೇಲ್ಗಡೆ 2 to 5K ವರೆಗೂ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಹೇಳೋದು, ಫಸ್ಟ್ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಕಾಮಿಡಿಕೆಗೆ ಹೋಗೋದಾದರೆ
ಟಾಪ್ ಕಾಲೇಜ್ಗಳನ್ನು ಹಾಕಿ ಆಯಿತಾ, ಯಾವುದನ್ನು ಬಿಡಬೇಡಿ. KCET ಹೋಗೋದಾದ್ರೂ ಅಲ್ಲೂ ಕೂಡ ನಿಮಗೆ ಒಂದು 2 to 5K ಡಿಫ್ರೆನ್ಸ್ ಆಗುತ್ತೆ ರ್ಯಾಂಕ್ ವೇರಿಯೇಷನ್ ಆಯಿತಾ. ಸೊ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ನಾನು ಇದ್ರ ಬಗ್ಗೆ ಮಾತಾಡಬೇಕಿತ್ತು, ಇದನ್ನು ಹೇಳಿದ್ದೇನೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಅದೇ ರೀತಿ ಯಾರಿಗಾದರೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ನಿಮ್ಮನ್ನು ಗ್ರೂಪಿಗೆ ಜಾಯ್ನ್ ಮಾಡ್ತೇನೆ. ಅದಾದ ನಂತರ ನಿಮಗೆ PDF ಅನ್ನು ಶೇರ್ ಮಾಡ್ತೇನೆ. ಆ ಲೀಸ್ಟನ್ನು ನೀವು ರೆಡಿ ಮಾಡಬೇಕು. ಆ PDF ಪ್ರಕಾರ ರೆಡಿ ಇದ್ದರೆ ನಿಮಗೆ ಕೌನ್ಸಿಲಿಂಗನ್ನು 1-to-1 ಕೌನ್ಸಿಲಿಂಗ್ ನಾವು ಕೊಡ್ತೇವೆ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಹೋಪ್ ಈ ವಿಡಿಯೋ ಒಂದು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು, ಟೇಕ್ ಕೇರ್, ಬಾಯ್.